ಬಿಬಿಎಂಪಿ ಪೋರ್ಟಲ್ನಲ್ಲಿ ಜನರ ಪರದಾಟ. ಈಗ ಓಪನ್ ಆಗ್ತಾ ಇಲ್ಲ. ಸುಮಾರು 3 ದಿನಗಳಿಂದ ನಕ್ಷೆ ಮಂಜೂರಾತಿ ಮಾಡಿಸಿಕೊಳ್ಳಲು ತಾಂತ್ರಿಕ ದೋಷದಿಂದ ಸಂಪೂರ್ಣ ಬೆಂಗಳೂರು ಇದೀಗ ಬಂದ್ ಆಗಿದೆ. ಇದರಿಂದ ಎಲ್ಲಾ ಸಾರ್ವಜನಿಕರಿಗೆ ನಕ್ಷೆ ಮಂಜೂರಾತಿ ಮಾಡಿಸಿಕೊಳ್ಳಲು ಸಾಕಷ್ಟು ತೊಂದರೆಯಾಗಿದೆ. ಇದರ ಬಗ್ಗೆ ನಮ್ಮ ಸುದ್ದಿಗಾರ ವಾಹಿನಿ ಸೆಂಟ್ರಲ್ 2 ನಲ್ಲಿ ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಮಾಡಿದಾಗ ಅಲ್ಲಿಂದ ಬಂದಂತಹ ಉತ್ತರ ಅಂತಂದ್ರೆ ಇದೀಗ 3 ದಿನದಿಂದ ಸ್ಥಗಿತಗೊಂಡಿದೆ ಎನ್ನುವಂತಹ ಮಾಹಿತಿಯನ್ನು ಅವರು ತಿಳಿಸ್ತಾರೆ. ಇದರ ಬಗ್ಗೆ ಜಿಬಿಎ ಮುಖ್ಯಸ್ಥರಾದ ಮಹೇಶ್ವರ ರಾವ್ ಅವರು ಇದರ ಬಗ್ಗೆ ತಕ್ಷಣ ಗಮನವನ್ನ ಹರಿಸಬೇಕು ಅನ್ನುವಂತಹದ್ದು ಜನರ ಒಂದು ಆಶಾವಾದ. ಸಾಫ್ಟೆಕ್ ಡಿಪಾರ್ಟ್ಮೆಂಟ್ ಗೆ 22 ಲಕ್ಷ ರೂಪಾಯಿ ಬಾಕಿ ಇರೋದ್ರಿಂದ ಬಿಬಿಎಂಪಿ ಪೋರ್ಟಲ್ ಸರ್ವರ್ ಅನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ಹೇಳಿಕೆಯನ್ನ ಕೊಡ್ತಾರೆ. ಇದು ಒಂಥರ ಹಾಗಾದ್ರೆ ಜನರಿಗೆ ತೊಂದರೆ ಕೊಡೋ ಉದ್ದೇಶನ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಹಾಗಾದ್ರೆ ಬಿಬಿಎಂಪಿ ದಿವಾಳಿ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಮತ್ತೊಂದು ಕಡೆ ಉದ್ಭವ ಆಗಿರುವಂತದ್ದು. ಒಟ್ಟಾರೆ 22 ಲಕ್ಷ ರೂಪಾಯಿ ಕಟ್ಟಲು ಹಾಗಾದ್ರೆ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಸಾರ್ವಜನಿಕರಿಂದ ಬರ್ತಾ ಇರುವಂತದ್ದು. ಸಾವಿರಾರು ನಕ್ಷೆಗಳು ಮಂಜೂರಾತಿಯಾಗದೆ ಹಾಗೇನೆ ಈಗ ಉಳಿದಿದೆ. ಇದರಿಂದ ಸಾರ್ವಜನಿಕರಿಗೆ ಜಿಬಿಎಗೆ ಒಳಪಟ್ಟ 5 ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟ ನಗರ ಯೋಜನೆ ಅಧಿಕಾರಿಗಳಿಂದ ತೊಂದರೆಯೇ ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಕ್ಷಣ ಗಮನ ಹರಿಸಿ ಅಂತ ಸುದ್ದಿಗಾರ ವಾಹಿನಿ ಮುಖ್ಯಸ್ಥರಾದ ಸುರೇಶ್ ಅವರು ಆಯುಕ್ತರಲ್ಲಿ ಮನವಿಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.